Hello everyone, welcome to 7th standard Ganit Prakash. So in this class we are doing figure it out. Yes, let's start with the first one, that is convert the following fractions into decimal. So our ಕೊಟ್ಟಿರೋ fractions ನ ನಾವು ಏನು ಮಾಡಬೇಕು decimal convert ಮಾಡಬೇಕು. So it is so simple, ನೀವು last classes ಅಲ್ಲೆಲ್ಲ ಮಾಡಿರ್ತೀರ. So 5 is in the place of what? 100th. So unit position is 0, unit position ಆದ ತಕ್ಷಣ decimal number ಬರುತ್ತೆ, then comes 10th digit. So 10th digit is also 0, 100th digit is 16 by 1000. ಸೊ ಈಗ 2 ಡಿಜಿಟ್ ಬಂದಾಗ ನ್ಯೂಮರೇಟರ್ನಲ್ಲಿ ಲಾಸ್ಟ್ ಡಿಜಿಟ್ ಬಂದು ಡಿನಾಮಿನೇಟರ್ ಅಲ್ಲಿ ಏನು ಸಜೆಸ್ಟ್ ಮಾಡುತ್ತೋ ಆ ಡಿಜಿಟಲ್ ಇರುತ್ತೆ. ಅಂದ್ರೆ ಹಿಯರ್ 6 ಇಸ್ ಇನ್ ದ ಪ್ಲೇಸ್ ಆಫ್ 1000. ಓಕೆ, 1 ಎಲ್ಲಿರುತ್ತೆ? 1000 ಲೆಫ್ಟ್ ಸೈಡ್ ಪೊಸಿಷನ್ ಏನಿರುತ್ತೆ? 100th ಪೊಸಿಷನ್. ಸೊ 1 ವಿಲ್ ಬಿ ಇನ್ 100th ಪೊಸಿಷನ್, 6 will be in 1000th position. Okay, so unit digit is 0, point, 10th digit is 0, 100th digit ಅಲ್ಲಿ 1 ಇದೆ, 1000th digit ಅಲ್ಲಿ 6 ಇದೆ. Okay, so 12. ಅದೇ ರೀತಿ 2 is in the place of 10th, 1 is in the place of unit. 10th left side number ಯಾವುದು? Unit. So 1 point. Here comes 4 is in the place of 1000, 5 is in the place of 100, 2 is in the place of 10. So unit digit is 0.254. Okay, yes. To convert the following decimal into a sum of tens, hundreds and thousands. So ನಾವು ಈ ಕ್ವೆಶ್ಚನ್ಗೆ ಆನ್ಸರ್ನ ಒಂದು ಫ್ರಾಕ್ಷನಲ್ ಮಾಡ್ಬೋದು, ಡೆಸಿಮಲ್ ನಂಬರಲ್ಲೂ ಕೂಡ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು. ಓಕೆ, ಎರಡರಲ್ಲೂ ಮಾಡಿ ತೋರಿಸ್ತೀನಿ ನಾನು. ಸೊ 0.34ನ ನಾನು ಫ್ರಾಕ್ಷನಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂದರೆ, ಸೊ ಐ ರೈಟ್ ಇನ್ ನೆಕ್ಸ್ಟ್ ಪೇಜ್ 0.34. ಸೊ ಈ 0.34 ಇದನ್ನ ಫ್ರಾಕ್ಷನಲ್ಲಿ ಹೇಗೆ ಬರೀಬೋದು? ಫಸ್ಟ್ ಫ್ರಾಕ್ಷನಲ್ ಬರೆಯೋಣ. ಸೊ 3 is in the place of 10, then 4 is in the place of 100. ಎರಡನ್ನು ಆ್ಯಡ್ ಮಾಡಿದ್ರೆ ಮುಗೀತು. ಅದನ್ನು ಡೆಸಿಮಲ್ ಹೇಗೆ ಬರೆಯೋದು? 3/10 ಅಂದರೆ 3 is in the place of 10th ಅಲ್ವಾ, ಡೆಸಿಮಲಲ್ಲಿ 0.3 ಪ್ಲಸ್ ಇದನ್ನು ಡೆಸಿಮಲ್ ಬರೆದ್ರೆ ಹೇಗೆ ಬರೆಯೋದು? 0.04. ಯೂನಿಟ್ ಪ್ಲೇಸಲ್ಲಿ 0, ಪಾಯಿಂಟ್, 10th ಪೊಸಿಷನಲ್ಲಿ 0 ಆ್ಯಂಡ್ ದೆನ್ fourth is in the place of 100th position. Second one 0.12. So B 1.02 ಅಲ್ವಾ, 1.02. ಸೊ ಫ್ರಾಕ್ಷನಲ್ಲಿ ಹೇಗೆ ಬರೀಬೋದು? 1 is in the place of ones ಅಂದರೆ 1/1 ಅಂತ 1 ಅಂತ ಬರೆದ್ರೆ ಸಾಕು, ಪ್ಲಸ್ 2 is in the place of 100. ಡೆಸಿಮಲಲ್ಲಿ ಸೊ 1 ಪ್ಲಸ್ 1 ಹೋಲ್ ನಂಬರ್ ಅಲ್ವಾ, ಸೊ ಡೆಸಿಮಲಲ್ಲೂ 1 ಅಂತಲೇ ಬರಿತೀವಿ. 2/100 ಅಂದರೆ 0.0. ಸಿ ಏನಿದೆ? 0.8. ಇದನ್ನ ಫ್ರಾಕ್ಷನಲ್ಲಿ ಹೇಗೆ ಬರೆಯೋದು? 8/10. ಡೆಸಿಮಲಲ್ಲಿ ಸೇಮ್ ವ್ಯಾಲ್ಯೂ ಇರುತ್ತೆ, ಯಾಕಂದರೆ ಅಲ್ಲಿ 2 ನಂಬರ್ ಇಲ್ಲ ನಮಗೆ ಅಡಿಷನ್ ಮಾಡೋಕ್ಕೆ, ಸೊ ಒಂದೇ ವ್ಯಾಲ್ಯೂ ಕೊಟ್ಟಿರೋದು, ಅದೊಂದನ್ನೇ ಬರೆಯೋದು. 0.362. ಸೊ ಫ್ರಾಕ್ಷನಲ್ಲಿ ಹೇಗೆ ಬರೆಯೋದು? 3/10. ಸೊ 3 is in the position of 10, plus 6 is in the position of 100, plus 2 is in the position of what? 1000. ಡೆಸಿಮಲಲ್ಲಿ ಎಲ್ಲನೂ ಸ್ಪ್ಲಿಟ್ ಮಾಡೋದು ಸಿಂಗಲ್ ಟರ್ಮ್ಸ್ನ. 0.3, 0.06 ಪ್ಲಸ್ 0.00. ಓಕೆ, ಯಾ. ಥರ್ಡ್ ಒನ್, ವಾಟ್ ಡೆಸಿಮಲ್ ನಂಬರ್ ಡಸ್ ಈಚ್ ಲೆಟರ್ ರೆಪ್ರೆಸೆಂಟ್ ಇನ್ ದ ನಂಬರ್ ಲೈನ್ ಬಿಲೋ? ಓಕೆ, ಸೊ ಇದು ಒಂದು ಸ್ವಲ್ಪ ಲಾಜಿಕ್ ಆಗಿದೆ ಕ್ವೆಶನ್. ಈ ಟೈಪ್ ಕ್ವೆಶನ್ ನಾವು ಆಲ್ರೆಡಿ ಮಾಡಿದ್ವಿ. ಓಕೆನಾ? ಸೊ ಈಗ 1 ಯೂನಿಟ್ 6.4 ಇಲ್ಲಿದೆ, 6.5 ಇಲ್ಲಿದೆ. ಸೊ ಎರಡರ ಮಧ್ಯ ಎಷ್ಟು ಗ್ಯಾಪ್ ಇದೆ? ಲೈಕ್ ಕಂಪ್ಲೀಟ್ 4 ಪಾರ್ಟ್ಸಾಗಿ ಡಿವೈಡ್ ಆಗಿದೆ ಅಲ್ವಾ, 1 ಪಾರ್ಟ್, 2 ಪಾರ್ಟ್, 3 ಆ್ಯಂಡ್ 4. ಸೊ ಒಂದು ಕಂಪ್ಲೀಟ್ ಯೂನಿಟ್ನ 4 ಪಾರ್ಟಾಗಿ ಡಿವೈಡ್ ಮಾಡಿದ್ರೆ ಅಲ್ಲಿ ಏನಿರುತ್ತೆ ಅಂದರೆ 2.5 ಅಷ್ಟು ಡಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 100 ರೂಪೀಸ್ ಅಂತ ಅಂದ್ಕೊಳ್ಳಿ. 100 ರೂಪೀಸ್ನ ನೀವು 4 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀರಿ ಅಂದರೆ ಎಷ್ಟಿರುತ್ತೆ? 25 ರೂಪೀಸ್ ಇರುತ್ತೆ. ಓಕೆ, ಅದೇ ರೀತಿ ಇಲ್ಲೂ ಸೊ 6.4 ಇದೆ, 6.5. ಸೊ ಇಲ್ಲೆಲ್ಲ 100th ಡಿಜಿಟ್ ಬರುತ್ತೆ. ಸೊ ಬೆಟರ್ ಯು ಪುಟ್ 6.400. ಇಲ್ಲೂ ಅಷ್ಟೇ 6.500, ಏನೂ ಚೇಂಜ್ ಆಗಲ್ಲ. ಯಾಕೆ ಈ ಝೀರೋಸ್ ಹಾಕೊಂಡಿದ್ದೀನಿ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ ಇದನ್ನು ನಾನು 400 ಅಂತ ಯೂಸ್ ಮಾಡಬಾರ್ದು, ಬಟ್ ನಿಮಗೆ ಆನ್ಸರ್ ಬರೆಯೋದಕ್ಕೆ ಈಸಿ ಆಗುತ್ತೆ ಅಂತ. ಇಮ್ಯಾಜಿನ್ ಇಟ್ ಇಸ್ ಆಸ್ 400, ಹಿಯರ್ ಇಟ್ ಇಸ್ 500. ಮಧ್ಯದಲ್ಲಿ ವ್ಯಾಲ್ಯೂ ಎಷ್ಟಿರಬೇಕು? ಲೈಕ್ 450 ಸಮಥಿಂಗ್ ಬರುತ್ತಲ್ವಾ. 450 ಇಸ್ ದ ಎಕ್ಸಾಕ್ಟ್ ಮಿಡಲ್ ಟರ್ಮ್ ಅಲ್ವಾ. ಸೊ ದೆನ್ ಎ ಏನಾಗುತ್ತೆ? 6.45 ಆಗುತ್ತೆ ಅಲ್ವಾ.
ಓಕೆ, ಐ ಕ್ಯಾನ್ ರೈಟ್ 0 ಆರ್ ನಾಟ್ 450 ಅಂತಾನೆ ಅನ್ಕೊಳ್ಳಿ. ಓಕೆ, 450 ಅಂತ ಮತ್ತೆ ಬರಿಬೋದಲ್ಲ, ಇಲ್ಲೇನಾಗುತ್ತೆ, ಹಿಯರ್ ಐ ಕ್ಯಾನ್ ರೈಟ್ ಇಟ್ ಆಸ್ 6.425 ಅಲ್ವಾ, 6.4400 ನೆಕ್ಸ್ಟ್ 6.425 ದೆನ್ ಹಿಯರ್ 6.450 ಎರಡಕ್ಕೂ ಡಿಫ್ರೆನ್ಸ್ ಏನು 25 ಬಂತು, ಇಲ್ಲೂ 25 ಇದೆ, ನೆಕ್ಸ್ಟ್ 25 ಬರುತ್ತೆ, ಈ ಪಾಯಿಂಟ್ ಏನಾಗುತ್ತೆ 6.475 ಆಗುತ್ತೆ. ಓಕೆ, 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀರಾ ಅನ್ಕೊಳ್ಳಿ. ಸೊ ಇಲ್ಲಿ 100 ಡಿವೈಡ್ ಮಾಡಿದ್ದೀನಿ 25 ಅದೇ ರೀತಿ 400 ಡಿವೈಡ್ ಮಾಡಿದ್ರೆ 25 ಇನ್ಕ್ರೀಸ್ ಮಾಡ್ತಾ ಹೋದಂಗೆ. Okay, it is not 400 again, I'm telling. So you have to imagine it as 400 to get the value here. So now here also ಇದು 6.500 ಆಯಿತು, ಇದನ್ನು ಅಷ್ಟೇ 6.600 ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. 500 to 600. ಸೊ ಎಕ್ಸಾಕ್ಟ್ ಇದು ಮಧ್ಯದಲ್ಲಿದೆ ಅಂದರೆ ಬಿ ವ್ಯಾಲ್ಯೂ ಏನಾಗುತ್ತೆ 6.550 ಅಲ್ವಾ, ಯು ಕ್ಯಾನ್ ಜಸ್ಟ್ ರೈಟ್ 6.55. ಸೊ ಈ ಟರ್ಮ್ ಏನಾಗಿರುತ್ತೆ ಇಲ್ಲಿ ಇಲ್ಲಿಗೆ 25 ಡಿಫ್ರೆನ್ಸ್ ಅಲ್ವಾ. ಸೊ 6.525 525 550 and here comes 6.575. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ ಥರ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾನು ಹಾಗೆ ಬರೆದ್ರೆ ನಿಮಗೆ ಯಾಕೆ ಈ ಥರ ಬರೆದ್ರು 25 ಎಲ್ಲಿಂದ ಬಂತು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೋಸ್ಕರ ಈ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಎಸ್. So then fourth one, arrange the following quantities in descending order. So descending order, what do you mean by descending order? Big to small. ಓಕೆ, ಬಿಗ್ ಟು ಸ್ಮಾಲ್ ನಾವು ಅರೇಂಜ್ ಮಾಡಬೇಕು. ಸೊ ನಾವೀಗ ಏನು ಮಾಡಬೇಕು, 2 ಪಾರ್ಟ್ಸ್ ಇರುತ್ತೆ ಯಾವುದಾದ್ರೂ ಒಂದು ನಂಬರ್ ಅಂತ ಬರೆದ್ರೆ. ಫಾರ್ ಎಕ್ಸಾಂಪಲ್ ಡೆಸಿಮಲ್ ಇಲ್ಲಿದೆ, ಇಲ್ಲಿ ನಂಬರ್ಸ್ ಇದೆ, ಮೇ ಬಿ ಇಟ್ ಮೇ ಬಿ 20, ಹಿಯರ್ ಮೇ ಬಿ 75, ಎನಿಥಿಂಗ್. ಸೊ ಡೆಸಿಮಲ್ ಇಂದ ಲೆಫ್ಟ್ ಸೈಡ್, ಡೆಸಿಮಲ್ ಇಂದ ರೈಟ್ ಸೈಡ್. ಡೆಸಿಮಲ್ ಇಂದ ಲೆಫ್ಟ್ ಸೈಡ್ ಏನಿರುತ್ತೆ, ಹೋಲ್ ನಂಬರ್ ಇರುತ್ತೆ. ಡೆಸಿಮಲ್ ಇಂದ ಲೆಫ್ಟ್ ಸೈಡ್ ಏನಿರುತ್ತೆ, ದಟ್ ಇಸ್ ಡೆಸಿಮಲ್ ನಂಬರ್. ಓಕೆ, ಸೊ ಈಗ ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡ್ತೀರಾ, ಹೋಲ್ ನಂಬರ್ ಪಾರ್ಟ್ನ ಅಬ್ಸರ್ವ್ ಮಾಡ್ತೀರಾ. ಓಕೆ, ಡೆಸಿಮಲ್ಗಿಂತ ಮುಂಚೆ ಹಿಯರ್ ಇಟ್ ಇಸ್ 11, ಹಿಯರ್ ಇಟ್ ಇಸ್ 1 1 11 1. ಸೊ ಬಿಗ್ ಟು ಸ್ಮಾಲ್ ಅಂದರೆ ವಿ ನೀಡ್ ಟು ಫೈಂಡ್ ದ ಬಿಗ್ ಒನ್ ಫಸ್ಟ್. ಸೊ ಯಾವುದು ಬಿಗ್ ಇದೆ, ಇಲ್ಲಿ 11 ಇದೆ, ಇಲ್ಲೂ 11 ಇದೆ, ಮಿಕ್ಕಿದೆಲ್ಲ 1 1. ಸೊ ವಿಚ್ ಇಸ್ ಆಬ್ವಿಯಸ್ಲಿ ಸ್ಮಾಲರ್. ಸೊ 11 ಆದಮೇಲೆ ಇಲ್ಲೂ 11 ಇದೆ, ಯಾವುದು ಬಿಗ್ ಅಂತ ಕಂಪೇರ್ ಮಾಡೋಕ್ಕೆ ನೆಕ್ಸ್ಟ್ ಡಿಜಿಟ್ಗೆ ಹೋಗಬೇಕು, ಅಂದರೆ 10th ಡಿಜಿಟ್. ಅಬ್ಸರ್ವ್ ಮಾಡಿ, 10th ಡಿಜಿಟ್ ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಯಾವ್ದು ದೊಡ್ಡದು, 1 ದೊಡ್ಡದು. ಅದ್ರ ನೆಕ್ಸ್ಟ್ ಡಿಜಿಟ್ ನಮಗೆ ಬೇಕಾಗಿಲ್ಲ, ಏನಿದ್ರೂ ಬೇಕಾಗಿಲ್ಲ, ಇಲ್ಲೇ ದೊಡ್ಡ ನಂಬರ್ ಸಿಕ್ತಲ್ವಾ. ಸೊ 11.10 ಇಸ್ ದ ಬಿಗ್ ಒನ್, 11.10 ವಿಚ್ ಇಸ್ ಗ್ರೇಟರ್ ದ್ಯಾನ್. Okay, next this one. So that is 11.01 which is greater than. ಈಗ ಈ ನಂಬರಲ್ಲಿ ದೊಡ್ಡದು ಯಾವುದು, 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಓಕೆ, 10th ಡಿಜಿಟಲ್ 0, ಹಿಯರ್ 1, ಹಿಯರ್ ಆಲ್ಸೋ 0. ಸೊ ದೆನ್ ಕಮ್ಸ್ ದಿಸ್ ನಂಬರ್. ಸೊ ದಟ್ ಇಸ್ 1.101 ವಿಚ್ ಇಸ್ ಗ್ರೇಟರ್ ದ್ಯಾನ್. ಇವೆರಡು ನಂಬರಲ್ಲಿ ಯಾವ್ದು ಗ್ರೇಟರ್ ಈಗ. ಸೊ 0 ಇದೆ 10th ಅಲ್ಲಿ, ಇಲ್ಲೂ 0, 11th ಅಲ್ಲಿ 1, 11th ಅಲ್ಲಿ 1, 12th 100th ಅಲ್ಲಿ 1 ಇದೆ, ಇಲ್ಲಿ 100th ಅಲ್ಲಿ ಏನೂ ಇಲ್ಲ ಅಂದರೆ ಇಟ್ ಇಸ್ 0. ಸೊ ದೆನ್ ಕಮ್ಸ್ ದಿಸ್ ಒನ್, ಯಾಕಂದರೆ 100th ಅಲ್ಲಿ ಇಲ್ಲಿ 1 ವ್ಯಾಲ್ಯೂ ಇದೆ, ಇಲ್ಲಿ 0 ಇದೆ. ಸೊ ದಿಸ್ ಇಸ್ ಬಿಗರ್. ಸೊ 1.011 ವಿಚ್ ಇಸ್ ಗ್ರೇಟರ್ ದೆನ್ 1.01. ಓಕೆ, ಸೆಕೆಂಡ್ ಒನ್, ಐ ಆಮ್ ಚೇಂಜಿಂಗ್ ದ ಕಲರ್. ಯಾ, ಸೆಕೆಂಡ್ ಒನ್ ಅಷ್ಟೇ. ಫಸ್ಟ್ ಹೋಲ್ ನಂಬರ್ ಪಾರ್ಟ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಎಲ್ಲದರಲ್ಲೂ 2 ಇದೆ ಹೋಲ್ ನಂಬರ್ ಪಾರ್ಟ್, ಡೆಸಿಮಲ್ಗಿಂತ ಮುಂಚೆ. ಅರ್ಥ ಆಯ್ತಾ, ಡೆಸಿಮಲ್ಗೆ ಲೆಫ್ಟ್ ಸೈಡ್. ಓಕೆ, 10th ಪೊಸಿಷನ್ ಅಬ್ಸರ್ವ್ ಮಾಡಿ, ಇಲ್ಲಿ 5 ಇದೆ, 6 ಇದೆ, 7 ಇದೆ, 4 ಇದೆ, 6 ಇದೆ. ಸೊ ಡೆಸಿಮಲಲ್ಲಿ 7 ಇಸ್ ದ ಹೈಯೆಸ್ಟ್ ಅಲ್ವಾ, ಅದ್ರ ಮುಂದಿನ ನಂಬರ್ ಏನು ಬೇಕಾದರೂ ಆಗಿರಲಿ. 10th ಪೊಸಿಷನ್ ಯಾವುದು ವ್ಯಾಲ್ಯೂ ಜಾಸ್ತಿ ಇರುತ್ತೆ ಪೊಸಿಷನ್ಗೆ, ಅದನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಯೂನಿಟ್ ಪೊಸಿಷನ್ ಅಬ್ಸರ್ವ್ ಮಾಡಿದೆ, ಸೇಮ್ ಇದೆ. ಸೊ ನೆಕ್ಸ್ಟ್ ಮೂವ್ ಆದೆ, ಯಾವುದು 10th ಪೊಸಿಷನ್ಗೆ ಅಬ್ಸರ್ವ್ ಮಾಡಿದ್ದೀನಿ. ಸೊ 10th ಪೊಸಿಷನಲ್ಲಿ ನನಗೆ ಬಿಗ್ಗರ್ ವ್ಯಾಲ್ಯೂ ಸಿಕ್ತು, ನೋ ನೀಡ್ ಟು ಕಂಪೇರ್ ಫರ್ದರ್. ಓಕೆ, ಸೊ ಫಸ್ಟ್ ಒನ್ ಇಸ್ 2.768 ವಿಚ್ ಇಸ್ ಗ್ರೇಟರ್ ದ್ಯಾನ್. ನೆಕ್ಸ್ಟ್ ನಂಬರ್ ಯಾವುದು, 466. ಇಲ್ಲಿ 6 ಇದೆ, ಇಲ್ಲೂ 6 ಇದೆ. ಅದಾದಮೇಲೆ 100th ನಂಬರ್ ಚೆಕ್ ಮಾಡ್ಬೇಕು ನೀವು, ಇಲ್ಲಿ 7th ಇದೆ, ಇಲ್ಲಿ 9 ಇದೆ. ಸೊ 9 ಈಸ್ ಆಬ್ವಿಯಸ್ಲಿ ಗ್ರೇಟರ್, ನೋ. ದೆನ್ ಕಮ್ಸ್ ದಿಸ್ ನಂಬರ್ 2.698 ವಿಚ್ ಇಸ್ ಗ್ರೇಟರ್ ದ್ಯಾನ್ ದಿಸ್ ಒನ್ 2.675 ವಿಚ್ ಇಸ್ ಗ್ರೇಟರ್ ದ್ಯಾನ್. ಇದು ಆಯಿತು. ದೆನ್ ಇವೆರಡರಲ್ಲಿ 5 ಇದೆ, 2.567 ವಿಚ್ ಇಸ್ ಗ್ರೇಟರ್ ದ್ಯಾನ್ 2.499. ಓಕೆ, ಸೊ ದೆನ್ ಸಿ. ಸೊ ಇಲ್ಲೂ ಅಷ್ಟೇ ಗ್ರಾಮ್ ಕೊಟ್ಟಿದ್ದಾರೆ, ನೋ ನೀಡ್ ಟು ಕನ್ಫ್ಯೂಸ್. ನೀವು ವ್ಯಾಲ್ಯೂಸ್ನ ಚೆಕ್ ಮಾಡಿ, ಎಲ್ಲ ಗ್ರಾಮ್ಸ್ ಎಲ್ಲ ಇದೆ. 4 ಇದೆ, 4 ಇದೆ, 4 4 4. ದೆನ್ ಕಮ್ಸ್ 10th ಪೊಸಿಷನ್ 6 5 6 6 6. ಸೊ 6 ಅನ್ನೋದು ಜಾಸ್ತಿ ಇದೆ ನೋಡಿ ನಂಬರ್ಸ್. ನೆಕ್ಸ್ಟ್ 100th ಪೊಸಿಷನ್, ಇದರಲ್ಲಿ ಈ 4 ವ್ಯಾಲ್ಯೂಸಲ್ಲಿ
100th position check ಮಾಡೋಣ. 7 ಇದೆ. ಇಲ್ಲಿ 100 ಅಲ್ಲಿ 0, 5, 6. So this is the first one. Okay. So this is the first one. So I can write here now. Yeah, I will write here. 4.678 is the first one. Then comes 66 here, this one. 4.666, which is greater than 656. 4.656, which is again greater than 59. 4.595, which is greater than 4. Oh, sorry, I wrote wrong here. 600. Then comes 4.595. Okay, third one. So third one, whole number 33, 33, 33, 33, 33. Then comes 1, 3, 1, 3, 3. So illu 3 ಇದೆ, illu 3 ಇದೆ. 10th position illu 3 ಇದೆ. So ಈ 3 numbers ಅಲ್ಲಿ ಯಾವುದು greater? 100th position check ಮಾಡಿ. ಇಲ್ಲಿ 1, 100th position 3, 100th position 1. So this is the first one. Okay, so that is 33.331 is the greater one. Then comes this one, 33.31. 33.31. Then comes which one? 33.313. Oh, sorry. 31 ಅಲ್ಲ, 313 ಇದೆಯಲ್ಲ, 100th position ಅಲ್ಲಿ 3 ಜಾಸ್ತಿ ಇದೆ. So this comes next. Then comes 33.31. Then comes this one. ಇವೆರಡು 10th ವ್ಯಾಲ್ಯೂ ತನಕ ಸೇಮ್ ಇದೆ, ಬಟ್ 100th ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 0, ಇಲ್ಲಿ 3 ಇದೆ. ಸೊ 33.133, ಆಮೇಲೆ ಲಾಸ್ಟ್ 33.13. ಮೀಟರಲ್ಲಿ ಇದೆಯಾ? ಎಸ್, ಮೀಟರಲ್ಲಿ ಇದೆ. ಎಲ್ಲದಕ್ಕೂ ಮೀಟರ್ಸ್ ಹಾಕೋಬಿಡಿ, ಇಲ್ಲಿ ಎಲ್ಲದಕ್ಕೂ ಗ್ರಾಮ್ಸ್ ಹಾಕೋಬಿಡಿ. ಓಕೆನಾ? ಸೊ ಫಿಫ್ತ್ ಒನ್, using the digit 14086 make the decimal number closest to 30. ಸೊ ಈಗ ನಾನು 30ಗೆ ಕ್ಲೋಸೆಸ್ಟ್ ಇರೋ ನಂಬರ್ನ ಅಬ್ಸರ್ವ್ ಮಾಡಬೇಕು. ಸೊ ನಂಬರ್ನ ಕ್ರಿಯೇಟ್ ಮಾಡಬೇಕು. ಓಕೆನಾ? ಡೆಸಿಮಲ್ ನಂಬರ್ನ ಯೂಸ್ ಮಾಡಿ. ಸೊ ಇಲ್ಲಿ 8 ಯೂಸ್ ಮಾಡಿ 1 ಮತ್ತು 4 ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಸೋ ಲೆಸ್. 8, 6 ಯೂಸ್ ಮಾಡಿದ್ರೆ 86 ಅಥವಾ 68, ವಿಚ್ ಇಸ್ ಲಾರ್ಜರ್. 44 ಇಸ್ ದ ನಿಯರೆಸ್ಟ್ ನಂಬರ್ ಅಲ್ವಾ? ಸೊ 41 ಮಾಡಿದ್ರೂ ಜಾಸ್ತಿ ಆಗುತ್ತೆ. ಐ ಕ್ಯಾನ್ ಗೋ ವಿತ್ 40. ಸೊ 40 ಪಾಯಿಂಟ್. ಡೆಸಿಮಲಲ್ಲಿ ಚಿಕ್ಕ ವ್ಯಾಲ್ಯೂ ಇರಬೇಕು, ದೊಡ್ಡ ವ್ಯಾಲ್ಯೂ ಇರಬೇಕಂದ್ರೆ ಡೆಸಿಮಲಲ್ಲಿ ಚಿಕ್ಕ ವ್ಯಾಲ್ಯೂ ಇರಬೇಕು. ಯಾಕಂದರೆ ನಾವು 30ಗೆ ಹೋಗ್ತಾ ಇರೋದು, ಅಂದರೆ 40ಗಿಂತ ಎಷ್ಟಾಗುತ್ತೋ ಅಷ್ಟು ಲೆಸ್ ನಂಬರ್ನ ನಾವು ಟ್ರೈ ಮಾಡಬೇಕು. ಸೊ ಡೆಸಿಮಲ್ ಕೂಡ ಲೆಸ್ಸೇ ಇರಬೇಕು. ಅದಕ್ಕೋಸ್ಕರ ಐ ಕ್ಯಾನ್ ರೈಟ್ ಹಿಯರ್ ಆಸ್ 168. ಓಕೆ, ಬಿಗೆ ಏನು ಬರಿಬೋದು? ದ ಸ್ಮಾಲೆಸ್ಟ್ ಪಾಸಿಬಲ್ ಡೆಸಿಮಲ್ ನಂಬರ್ ಬಿಟ್ವೀನ್ 100 to 1000. ಸೊ 100ಇಂದ 1000ಗೆ ಯಾವ ನಂಬರ್ನ ನಾವು ಟ್ರೈ ಮಾಡ್ಬೋದು ಡೆಸಿಮಲಿಗೆ? ಸ್ಮಾಲೆಸ್ಟ್ ಡೆಸಿಮಲ್ ಕೇಳಿರೋದವ್ರು. ಓಕೆನಾ? ಸೊ ಅಂದರೆ ನಾವು 3 ಡಿಜಿಟಲ್ಲಿ ಇಡಬೇಕು. ಸ್ಮಾಲೆಸ್ಟ್ ನಂಬರ್ ಅಂದರೆ 1000 ತನಕ, ಅಂದರೆ ಇನ್ನೂ ಜಾಸ್ತಿ ದೊಡ್ಡ ದೊಡ್ಡ ವ್ಯಾಲ್ಯೂ ಹೋಗಬಾರ್ದು. ಸೊ 3 ಡಿಜಿಟ್ ಅಂದರೆ ಐ ಕ್ಯಾನ್ ಗೋ ವಿತ್ 104. ಯಾಕಂದರೆ 0ನೇ ಫಸ್ಟ್ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ 0 ಫಸ್ಟ್ ಯೂಸ್ ಮಾಡಿದ್ರೆ ಇಟ್ ವೋಂಟ್ ಬಿ 3 ಡಿಜಿಟ್. ಅದಕ್ಕೋಸ್ಕರ ನಾನು 1ನ ಫಸ್ಟ್ ಯೂಸ್ ಮಾಡ್ತೀನಿ. ದೆನ್ ಸ್ಮಾಲೆಸ್ಟ್ 0, ದೆನ್ ಸ್ಮಾಲೆಸ್ಟ್ 4, ಆಮೇಲೆ ಪಾಯಿಂಟ್. ದೆನ್ ಸ್ಮಾಲೆಸ್ಟ್ ಯಾವುದಿದೆ? 6 ಇದೆ, ಆಮೇಲೆ 8 ಇದೆ. ಸೊ ದಿಸ್ ಕುಡ್ ಬಿ ದ ಸ್ಮಾಲೆಸ್ಟ್ ಪಾಸಿಬಲ್ ಡೆಸಿಮಲ್ ನಂಬರ್ ಬಿಟ್ವೀನ್ 100 ಮತ್ತು 1000 ಒಳಗೆ. ಆಯ್ತಾ? ಎಸ್. ಸೊ ಸಿಕ್ಸ್ತ್ ಒನ್, ವಿಲ್ ಅ ಡೆಸಿಮಲ್ ನಂಬರ್ ವಿತ್ ಮೋರ್ ಡಿಜಿಟ್ಸ್ ಬಿ ಗ್ರೇಟರ್ ದ್ಯಾನ್ ಅ ಡೆಸಿಮಲ್ ನಂಬರ್ ವಿತ್ ಫ್ಯೂಯರ್ ಡಿಜಿಟ್? ಸೊ ನಾಟ್ ನೆಸೆಸರಿಲಿ. ಯಾಕೆ ಅಂತಂದರೆ, ಸೊ ಏನಾಗುತ್ತೆ ಅಂತಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ the answer is no, not necessarily. Because ಈಗ 2.5 ಅಂತ ನಾನು ನಂಬರ್ ತಗೊಂಡೆ, ಆ್ಯಂಡ್ ಅದರ್ ನಂಬರ್ 2.305. ಸೊ ಈ ಎರಡು ನಂಬರು ಇಲ್ಲಿ ಡೆಸಿಮಲ್ ನಂಬರ್ಸ್ ಜಾಸ್ತಿ ಇದೆ ಅಂದ ತಕ್ಷಣ 2.5ಗಿಂತ ಈ ನಂಬರ್ ಕಮ್ಮಿ ಇದೆ ಅಂತ ಅಲ್ಲ. ಆಯ್ತಾ? ಸೊ ನಾವು ಏನನ್ನ ಅಬ್ಸರ್ವ್ ಮಾಡಬೇಕು ಅಂದರೆ ವ್ಯಾಲ್ಯೂ ಏನತ್ರಲ್ಲಿದೆ, ಯಾವ ಪೊಸಿಷನಲ್ಲಿದೆ. ಈಗ 5 ಅನ್ನೋದು 10th ಪೊಸಿಷನಲ್ಲಿದೆ. ಓಕೆ, ಇಲ್ಲಿ ಕಂಪೇರ್ ಮಾಡಿದ್ರೆ 10th ಪೊಸಿಷನ್ಗಿಂತ ಜಾಸ್ತಿ ಇದೆ ಅಂದಮೇಲೆ ಇದ್ರದ್ದು ಡೆಸಿಮಲ್ ಏನೇ ಮುಂದೆ ಇರಲಿ, ದಿಸ್ 2.5 ಇಸ್ ಗ್ರೇಟರ್ ದೆನ್ ದಿಸ್ 2.305. ಇಲ್ಲಿ 3 ಆದಮೇಲೆ 9 ಇದ್ರೂ ಅಷ್ಟೇ, ಅಥವಾ ಎಷ್ಟೊಂದು ಡೆಸಿಮಲ್ಸ್ ನಂಬರ್ಸ್ ಇದ್ರೂ ಅಷ್ಟೇ, ಇದು ಇನ್ನೂ ಕಂಟಿನ್ಯೂ ಆದರೂ ಅಷ್ಟೇ, ಈ ನಂಬರ್ಗಿಂತ ಈ ನಂಬರ್ ಜಾಸ್ತಿ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 2.5 ಇಸ್ ಗ್ರೇಟರ್ ದೆನ್ 2.305. ಓಕೆ, ಸೊ ನಮಗೆ ವ್ಯಾಲ್ಯೂ ಇಂಪಾರ್ಟೆಂಟ್, ನಾಟ್ ದ ಡೆಸಿಮಲ್ ನಂಬರ್ ಅಂದರೆ ಲೆಂತ್. The value is important, not the length of the decimal.
ಡೆಸಿಮಲ್ದು ಲೆಂತ್ ಇಂಪಾರ್ಟೆಂಟ್ ಅಲ್ಲ, ವ್ಯಾಲ್ಯೂ ಏನಿದೆ, ಯಾವ ಪೊಸಿಷನಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಫ್ರಮ್ 7th ಕ್ಯಾನ್ ವಿ ಡೂ ಟುಮಾರೋ? ಎಸ್. ಥ್ಯಾಂಕ್ ಯು ಸೋ ಮಚ್. ಸೊ ವಿಡಿಯೋಸ್ ನೋಡಿ ಅರ್ಥ ಆಗ್ತಿದೆ ಅಂದರೆ ಕಮೆಂಟ್ ಮಾಡಿ, ನನಗೂ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.